ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನದಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇಷ್ಟು ದಿನ ಅನ್ಕೋತಾ ಇದ್ದೆ, ಯಾಕೋ ಆಗ್ತಾನೇ ಇರಲಿಲ್ಲ, ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಇನ್ಮೇಲಾದರೂ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗೇ ಎದ್ದು ಗಿಡಗಳಿಗೆಲ್ಲ ನೀರು ಬಿಡ್ತಿದೆ. ಇವತ್ತು ನಮಗೆ ಮಾರ್ನಿಂಗ್ ಕರೆಂಟ್ ಇದೆ. ಇದು ತೋಟ ಆಗಿರೋದ್ರಿಂದ ಟೈಮಿಂಗ್ಸ್ ಇರುತ್ತೆ ಕರೆಂಟ್ಗೆ. ಇವಾಗ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ನೈಟ್ ಟೈಮೇ ಕೊಡ್ತಾಯಿದ್ದಾರೆ. ಮಾರ್ನಿಂಗ್ 8 o'clock ತನಕ ಮಾತ್ರ ಕರೆಂಟ್ ಇರೋದು. ಅದರಿಂದ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೆ. ಗಿಡನ ಕಟ್ ಮಾಡಿದ್ದಾರೆ ದೇವ್ರಿಗೆ ಮುಡಿಸೋದಕ್ಕೆ, ದಾಸವಾಳ ಗಿಡ. ಅದಕ್ಕೆಲ್ಲ ನೀರು ಬಿಡ್ತಾಯಿದ್ವಿ 7 o'clock. ತುಂಬ ಚಳಿ ಇತ್ತು ಇವತ್ತು. ಹಾಗೆ ನಮ್ಮ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಸ್ವಲ್ಪ ಜನ ಆಳುಗಳು ಬಂದಿದ್ದರು. ಹಾಗೆ ವಿಡಿಯೋ ಮಾಡೋಣ ಅಂದ್ಕೊಂಡು ನಾನು ಗಿಡಗಳಿಗೆಲ್ಲ ನೀರು ಬಿಡೋ ವಿಡಿಯೋ ಮಾಡಿದೆ. ಅಷ್ಟಕ್ಕೆ ನನ್ನ ಹಸ್ಬೆಂಡ್ ನಾನು ಬಿಡ್ತೀನಿ ಅಂತ ಅಂದ್ಕೊಂಡು ಬಂದರು. ಅಷ್ಟಕ್ಕೆ ಅಲ್ಲೇ ಬಿಟ್ಟು ಆಳುಗಳದ್ದು ವಿಡಿಯೋ ಮಾಡೋಣ ಹೇಗೆ ನೆಡ್ತಾ ಇದ್ದಾರೆ ಅಂತ ಹೋದ್ವಿ. ಆ ಕಡೆ ಹೋದೆ, ನೋಡಿ ಅಲ್ಲಿ ಟೊಮೊಟೊ ಪೈರು ನೆಡ್ತಾ ಇದ್ದಾರೆ ಅವರೆಲ್ಲ. ತುಂಬ ಏನಿರಲಿಲ್ಲ, ಅದೊಂದು ಚಿಕ್ಕ ಪಟ್ಟಿತ್ತು, ಅದಕ್ಕೆ ಮಾತ್ರ ನೆಡ್ತಾಯಿದ್ರು. ಇನ್ನೆಲ್ಲ ಹಾಕಾಗಿತ್ತು. ಸುಮಾರು 4-5 ದಿನ ಮೇಲೆ ಆಗಿತ್ತು. ಇದೊಂದು ಸ್ವಲ್ಪ ಲೇಟಾಗಿ ಅರಿಶಿನ ಹಾಕಿದ್ವಲ್ಲ, ಅದೆಲ್ಲ ಕಂಪ್ಲೀಟಾಗಿ ತಗೊಂಡು ಆಮೇಲೆ ಇಲ್ಲಿಗೆ ಟೊಮೊಟೊ ಪೈರು ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ. ಅದರಿಂದ ಇವಾಗ ಬಂದು ಹಾಕ್ತಾಯಿದ್ರು. ಅದ್ರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಈ ಪೈಪ್ ನಿಲ್ತಾನೇ ಇರಲಿಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಆ ಕಡೆ ಹೋದೆ. ಅಷ್ಟಕ್ಕೆ ನಮ್ಮತ್ತೆ ಅಲ್ಲೇ ಹಾಲು ಕರೀತಾ ಇದ್ದರು. ಹಾಗೆ ವಿಡಿಯೋ ಮಾಡ್ಕೋತಾ ಇದು ನೆಕ್ಸ್ಟ್ 2 ಹಸು ಇದೆ ನಮ್ಮ ಮನೇಲಿ. ಅದು 2 ಕರಿಬೇಕು ಹಾಲನ್ನು. ಇದನ್ನು ಆಮೇಲೆ ಕರೀತಾರೆ ಅನಿಸುತ್ತೆ. ಇಲ್ಲಿ ನೋಡ್ರೆ ಕಾಣಿಸ್ಬೋದು, ಅಲ್ಲಿ ಟೊಮೊಟೊ ಪೈರು ಹಾಕ್ತಾ ಇದ್ದಾರೆ ಅವ್ರೇನಾರು ಅನ್ಕೋತಾರೆ ಅಂತ ಹತ್ರ ಹೋಗಲಿಲ್ಲ ನಾನು. ಏನಾದರೂ ಅನ್ಕೋಬೋದು ವಿಡಿಯೋ ಮಾಡಿದ್ರೆ, ಅವ್ರಿಗೂ ಕಂಫರ್ಟಬಲ್ ಇರಲ್ಲ ಅಲ್ವಾ ನಾವು ಮಾಡ್ತಾ ಇರೋದು. ಸುಮ್ಮನೆ ಹಾಗೆ ದೂರದಿಂದನೇ ಇಡ್ದೆ. ನನ್ನ ಹಸ್ಬೆಂಡ್ ಹೇಳಿದ್ನಲ್ಲ, ನಾನೇ ಬಿಡ್ತೀನಿ ನೀರು ಅಂತ ಬಂದರು ಅಂತ, ಅದಕ್ಕೆ ದೂರದಿಂದನೇ ವಿಡಿಯೋ ಮಾಡ್ಕೋತಾ ಇದ್ದೆ. ಅವರೆಲ್ಲ ಟೊಮೊಟೊ ಪೈರು ಹಾಕ್ತಾಯಿದ್ರು. ಕಾಯಿತು. ಇನ್ನೇನು ಮುಕ್ಕಾಲಾಗೋಗಿತ್ತು. ಬೇಗನೆ ಕೆಲಸ ಮಾಡ್ತಾರೆ ಇವರು. ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ಗೆಲ್ಲ ಬೇಗನೆ ಹಾಕ್ಬಿಟ್ರು. ಹಾಕಿ ನೆಕ್ಸ್ಟ್ ಬೇರೆ ಕಡೆ ಹೋಗೋದಕ್ಕೆ ಅಂತ ಹೋದರು. ಅದಕ್ಕೆ ಇದರಲ್ಲೇನೋ ಉಪ್ಪಿದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಇದಕ್ಕೆ ಹಾಕಿದ್ರೆ ಬೇಗ ಚಿಗುರುತ್ತೆ ಅಂತ ಹಾಕ್ತಾಯಿದ್ದಾರೆ. ಏನು ಅಂತ ನನಗೆ ಗೊತ್ತಿಲ್ಲ. ಹಾಗೆ ಸೂರ್ಯ ಹುಟ್ತಾ ಇದ್ದ ಇವಾಗಷ್ಟೇ. ಆ ಸೂರ್ಯನ ಕಿರಣಗಳೆಲ್ಲ ಭೂಮಿ ಮೇಲೆ ಬೀಳಬೇಕಾದ್ರೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಪ್ರಕೃತಿ. ನೋಡಿ, ಬಾಳೆ ಗಿಡ ಎಲ್ಲ ಎಷ್ಟು ಪಳ ಅಂತ ಹೊಳಿತಾ ಇದೆ. ಇವಾಗ ಚಿಗುರಿರೋ ಥರ ಕಾಣಿಸ್ತಾ ಇದೆ. ಅದಕ್ಕೆ ಅದೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಹಾಗೆ ನಮ್ಮದೊಂದು ಸ್ವಲ್ಪ ಕೆಲಸ ಇತ್ತು. ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆಗಳು ಹಾಕಬೇಕಾಗಿತ್ತು. ಹಾಕಿ ಬೇಗನೆ ಟೈಮಿಂಗ್ಸ್ನ ನಿಲ್ಲಿಸ್ದೆ. ಯಾಕಂದರೆ ಕರೆಂಟ್ ಹೋದರೆ ಇನ್ನು ಅದು ಹೋಗಿಯೋ ತನಕ, ಸಾಯಂಕಾಲ ಬರೋ ತನಕ ಹಾಗೆ ನಿಂತ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಒಂದು 1/2 hourಗೇನೋ ನಿಲ್ಲಿಸ್ತೀವಿ. ಡೈಲಿ ಮಕ್ಕಳು ತಾನೇ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಬಂದು ರೋಸ್ ಗಿಡಗಳಿಗೆಲ್ಲ ನೀರು ಹಿಡಿತಾ ಇದ್ದೆ. ನೋಡಿ, ರೆಡ್ ಕಲರ್ ರೋಸ್ ಮತ್ತು ಪಿಂಕ್ ಕಲರ್ ರೋಸ್ ಗಿಡ ಇದೆ. ಇಲ್ಲಿ ಕಳೆ ಕಿಳಿಸ್ಬೇಕು ಇವತ್ತು. ರೆಡ್ ಕಲರ್ದು ತುಂಬ ಚೆನ್ನಾಗಿ ಬಿಡುತ್ತೆ. ಹಾಗೆ ಮತ್ತೆ ಹೋದ್ವಿ ಅತ್ತೆ ಹತ್ರ ಹಾಲಿಸ್ಕೊಬರೋಣ ಅಂತ ಹೇಳ್ಬಿಟ್ಟು, ಮಕ್ಳಿಗೆ ಕುಡಿಸ್ಬೇಕಲ್ಲ, ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಇವಾಗ ಇದನ್ನು ಕರಿತಾಯಿದ್ರು. ನನ್ನ ಮಗ ಹೋಗಿ ಅಲ್ಲೇ ಕೂತ್ಕೊಂಡ. ಅಷ್ಟಕ್ಕೆ ನಮ್ಮ ಮನೆ ಪಪ್ಪಿ ಯಾಕೋ ಸಪ್ಪಗೆ ಮಲಗಿತ್ತು. ಏನೋ ನೈಟ್ ಟೈಮ್ ಚಿರತೆ ಬರುತ್ತಲ್ವಾ, ಅದನ್ನೆಲ್ಲೋ ನೋಡಿ ಭಯಪಟ್ಟಿರ್ಬೇಕು. ಹೊರಗಡೆ ಬಂದು ಸುಮ್ಮನೆ ಮಲಗಿತ್ತು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಬರೋ ತನಕ ನನ್ನ ಸಿಸ್ಟರ್ ಮಗಳು ಮತ್ತು ನನ್ನ ಮಗ ಇಬ್ಬರು ಆಟ ಆಡ್ತಾಯಿದ್ರು ಮಣ್ಣು ತಗೊಂಡು. ಅವ್ರ ಲೈಫೇ ಚೆಂದ ಅಲ್ವಾ. ನಮ್ಮ ಲೈಫ್ಗಳಿಗೆ ನಾವು ಯೋಚನೆ, ಟೆನ್ಷನ್, ಯಪ್ಪ, ಈ ಮಕ್ಕಳ ಜೀವನ ನಾವು ಬದುಕೋಕ್ಕಾಗುತ್ತಾ ಇವಾಗ? ನಮ್ಗೆ ಆವಾಗ ಇದ್ದ ಚಾನ್ಸು ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ಬಟ್ ಇವಾಗ ಎಲ್ಲ ರಿಸ್ಟ್ರಿಕ್ಷನ್ಗಳು ಜಾಸ್ತಿ. ಇವ್ರಿಗಾದರೆ ಖುಷಿಯಾಗಿ ಆಟ ಆಡ್ತಾರೆ. ಮಣ್ಣು ಏನೂ ಅನಿಸಲ್ಲ ಅವರಿಗೆ. ಕೈ ಅದಾಗುತ್ತಾ ನೋವಾಗುತ್ತೆ, ಏನೂ ಬೇಕಾಗಿಲ್ಲ ಅವ್ರಿಗೆ. ಮಣ್ಣು ಬೇಕು, ನೀರು ಬೇಕು, ಆಟ ಆಡಬೇಕು, ಅಷ್ಟೇ ಬೇಕಾಗಿರೋದು.
ಅದಕ್ಕೆ ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಅವ್ರ ಮಮ್ಮಿ ಅವಳಿಗೆ ಎಳ್ನೀರು ಕುಡಿಸೋದಕ್ಕೆ ಅಂತ ಕೊಡ್ತಾಯಿದ್ರು ಎಳ್ನೀರನ್ನ. ಹಾಗೆ ನಾನು ವಿಡಿಯೋ ಮಾಡ್ಕೋತಾ ನಿಂತಿದ್ದೆ. ಇಲ್ಲಿ ಮಕ್ಕಳು ಆಟ ಆಡೋದನ್ನು ಆಟ ಆಡಿಬಿಟ್ಟು ಎಲ್ಲನೂ ಎತ್ತಿ ಇಬ್ಬರು ಮುಳ್ಳು ಸುರ್ಕೊಂಡು ನಾವು